ಬೃಂದಾವನ ಸೀರಿಯಲ್ನಲ್ಲಿ ಪುಷ್ಪ ಆಕಾಶ್ ಮಲಗಿದ್ದಾಗ ಅವನನ್ನೇ ನೋಡ್ತಾ ಇರ್ತಾಳೆ. ಮತ್ತೆ ಹೇಳ್ತಾಳೆ, ಒಳ್ಳೆ ಮಗು ಥರ ಮಲಗಿದ್ದಾರೆ. ಮನಸ್ಸಲ್ಲಿ ನನ್ನ ಬಗ್ಗೆ ಅಷ್ಟೊಂದು ಪ್ರೀತಿ ಇದ್ದರೂ ನಿಮ್ಮ ಗುರಿ ಸಾಧಿಸೋಕ್ಕೋಸ್ಕರ ನನ್ನಿಂದ ದೂರ ಇರೋ ನಾಟಕ ಆಡ್ತಿದ್ದೀರಾ ಅಲ್ವಾ? ನಾನು ಅಷ್ಟೇ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ಆಸೆಗಳಿಗೆಲ್ಲ ಆಸರೆಯಾಗಿರ್ತೀನಿ. ನಾಳೆ ನಿಮ್ಮ ಕನಸಿನ ದಾರಿಗೆ ಮೊದಲನೇ ಹೆಜ್ಜೆ ಇಡೋ ದಿನ, ಅಂದರೆ ನೀವು ಕಾಲೇಜ್ಗೆ ಹೋಗೋ ಮೊದಲನೇ ದಿನ. ಎಲ್ಲ ಒಳ್ಳೆಯದಾಗಲಿ ದೇವ್ರೆ. ಪುಷ್ಪ ಮೊಬೈಲ್ ಬೆಡ್ ಮೇಲೆ ಇಡೋದಕ್ಕೆ ಹೋಗ್ತಾಳೆ. ಆವಾಗ ಅವಳಿಗೆ ನೆನಪು ಬರುತ್ತೆ, ಒಂದು ವೇಳೆ ನಾನು ನಾಳೆ ಹೇಳುವಾಗ ತಡ ಆಗಿಬಿಟ್ರೆ ಆಮೇಲೆ ಎಲ್ಲ ಕೆಲಸಗಳು ತಡವಾಗಿಬಿಡುತ್ತೆ. ಅದಕ್ಕೂ ಇವರು ಕೋಪ ಮಾಡ್ಕೊಂಡು ಬಿಡ್ತಾರೋ ಏನೋ. ಹಾಗಾಗಬಾರ್ದು. ಕಾಲೇಜಿಗೂ ಹೋಗೋ ಮೊದಲನೇ ದಿನವೇ ತಡವಾಗಿ ಹೋಗಿಬಿಟ್ರೆ ಏನು ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಬೇಗ ಮುಗಿಸ್ಬಿಡಬೇಕು. ಅದಕ್ಕೆ ನಾನು ಅಲ್ರಾಮ್ ಇಟ್ಕೊಳ್ಬೇಕು ಅಂತ ಮೊಬೈಲ್ ಎತ್ಕೊಳ್ತಾಳೆ. ಆ ಮೊಬೈಲನ್ನು ಸುಮಾರು ಒತ್ತಿದ ನಂತರ ಪುಷ್ಪಾಳಿಗೆ ಅಲ್ರಾಮ್ ಹಿಡ್ಕೊಳ್ಳೋದು ಗೊತ್ತಾಗೋದಿಲ್ಲ. ಅಯ್ಯೋ, ಈ ಮೊಬೈಲಲ್ಲಿ ಅಲ್ರಾಮ್ ಹಿಡ್ಕೊಳ್ಳೋದು ಹೇಗಂತನೂ ಗೊತ್ತಾಗ್ತಿಲ್ವಲ್ಲ ನನಗೆ ಅಂತ ಹೇಳ್ತಾಳೆ. ಮನೆಯವ್ರ ಹತ್ರ ಹೋಗಿ ಕೇಳ್ತೀನಿ ಅನ್ಕೋತಾಳೆ. ಆವಾಗ ಬೇಡ, ಇಷ್ಟೊತ್ತಿಗೆ ಕೆಳಗಡೆ ಹೋದರೆ ಚೆನ್ನಾಗಿರಲ್ಲ, ಇವ್ರ ಹತ್ರನೇ ಕೇಳ್ತೀನಿ ಅಂತ ಆಕಾಶ್ನನ್ನು ಎಬ್ಬಿಸ್ಲಿಕ್ಕೆ ಹೋಗ್ತಾಳೆ. ಮತ್ತೆ ಅನ್ಕೋತಾಳೆ, ಇವರನ್ನು ಎಬ್ಬಿಸೋದಕ್ಕೆ ಮನಸ್ಸೇ ಬರ್ತಿಲ್ವಲ್ಲ. ಆದರೂ ಆಕಾಶ್ ಅವರೇ ಅಂತ ಎಬ್ಬಿಸ್ತಾಳೆ. ಆಕಾಶ್ ಕೂಡಲೇ ಸಡನ್ ಎದ್ದಾನೆ. ಏನಾಯಿತು ಅಂತ ಹೇಳ್ತಾನೆ. ಆವಾಗ ಪುಷ್ಪ ಹೇಳ್ತಾಳೆ, ಏನೂ ಆಗಿಲ್ಲ, ಯಾರೂ ಬಂದಿಲ್ಲ. ನನಗೆ ಈ ಮೊಬೈಲಲ್ಲಿ ಅಲ್ರಾಮ್ ಇಡೋದಕ್ಕೆ ಬರೋದಿಲ್ಲ, ಅಲ್ರಾಮ್ ಇಟ್ಟು ಕೊಡ್ತೀರಾ? ಯಾಕೆ ಎಬ್ಸಿದ್ರಿ? ನೆಮ್ಮದಿಯಾಗಿ ನಿದ್ರೆ ಮಾಡೋದಕ್ಕೂ ಬಿಡೋದಿಲ್ಲ ಅಲ್ಲ ನೀವು. ಅದಕ್ಕೆ ಪುಷ್ಪ ಹೇಳ್ತಾಳೆ, ನಿಮ್ಮ ನೆಮ್ಮದಿನ ನಾನು ಹಾಳು ಮಾಡಲ್ಲ. ಅದು ನಾನು ನಾಳೆ ಬೇಗ ಹೇಳಬೇಕಿತ್ತು, ಅದಕ್ಕೆ ಅಲ್ರಾಮ್ ಇಟ್ಕೊಳ್ಬೇಕಿತ್ತು. ಈ ಮೊಬೈಲಲ್ಲಿ ಅಲ್ರಾಮ್ ಇಟ್ಕೊಳ್ಳೋದು ಹೇಗಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ. 5 ಗಂಟೆಗೆ ಅಲ್ರಾಮ್ ಇಟ್ಟು ಕೊಡ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಆಕಾಶ್ ಹೇಳ್ತಾನೆ, ಮೊಬೈಲ್ ತೆಗೆಸಿಕೊಟ್ಟು ಇಷ್ಟು ಸಮಯ ಆದರೂ ಇನ್ನೂ ಅದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನೋಡ್ಕೊಂಡಿಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಪುಷ್ಪ ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾಳೆ. ಕೊಡಿ ಅಂತ ಹೇಳಿ ಆಕಾಶ್ ಅಲ್ರಾಮ್ ಇಟ್ಟು ಕೊಡ್ತಾನೆ. ಏನ್ರಿ ಮುಖ ನೋಡ್ತಾ ಇದ್ದೀರಾ, ಹೋಗಿ ಮಲ್ಕೊಳ್ಳಿ ಅಂತ ಹೇಳಿ ತಾನು ಮಲ್ಕೊಳ್ತಾನೆ. ಅವ್ನು ಮಲಗಿದ ಮೇಲೆ ಪುಷ್ಪ ಹೇಳ್ತಾಳೆ, ನೀವು ಕೋಪ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿ ಕಾಣಿಸ್ತೀರಾ, ನಾನೇನು ನಿಮ್ಗೆ ತೊಂದರೆ ಕೊಡಲ್ಲ, ನೆಮ್ಮದಿಯಾಗಿ ಮಲ್ಕೊಳ್ಳಿ ಅಂತ ಹೇಳ್ತಾಳೆ.